ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಆಲ್ರೆಡಿ ನೀವು ಥಂಬ್ನೈಲ್ನಲ್ಲಿ ನೋಡಿರ್ತೀರ. ಜ್ಯೋತಿರ್ಭೀಮೇಶ್ವರ ವ್ರತದ ಪ್ರಿಪ್ರೇಷನ್ ಹೇಗೆ ಏನು ಅಂತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ದಟ್ ನಾನು ನೆಕ್ಸ್ಟ್ ಏನೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಇವತ್ತಿನ ಪ್ರಿಪ್ರೇಷನ್ ಎಲ್ಲ ಈಗ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ನಮ್ಮದು ಮನೆಯಲ್ಲೇ ಬಳೆ ಮಲ್ಲಾರ ಇರೋದ್ರಿಂದ ಕುಂಕುಮ ಕೊಡೋದಕ್ಕೆ ಬಳೆ ಎಲ್ಲ ಸೆಟ್ ಮಾಡಿ ಇಟ್ಕೊತಿದ್ದೀನಿ. ಒಡೆದಿರೋದೆಲ್ಲ ತೆಗೆದಾಕಿ ಚೆನ್ನಾಗಿರೋ ಬಳೆಗಳನ್ನೆಲ್ಲ ಕಟ್ಟಿ ಒಂದೊಂದು ಡಜನ್ ಅಷ್ಟು ಇಡ್ತಾಯಿದ್ದೀನಿ. ಇದು ನಂದು 9ನೇ ವರ್ಷದ ಪೂಜೆ. ಮದುವೆ ಆಗಿದ್ದು 1ನೇ ವರ್ಷದಿಂದ 5ನೇ ವರ್ಷ ಅಥವಾ 9ನೇ ವರ್ಷ ಅಥವಾ 16ನೇ ವರ್ಷದವರೆಗೂ ಇದು ಪೂಜೆನ ವ್ರತ ಥರ ಮಾಡಿಸ್ತಾರೆ. ಅದೇ ಥರ ಈ ಸರಿ ನಂದು 9ನೇ ವರ್ಷದ ಇದು ಉದ್ಯಾಪನೆ ಇರೋದ್ರಿಂದ ಈ ಸರಿ ಸ್ವಲ್ಪ ಜೋರಾಗಿ ಮಾಡ್ತಿದ್ದೀವಿ. ಐ ಮೀನ್ ತುಂಬ ಗ್ರ್ಯಾಂಡಾಗಿ ಅಂತಲ್ಲ, ಶಾಸ್ತ್ರೋಕ್ತವಾಗಿ ಮಾಡಿ ಮುಗಿಸೋ ಅಂಥದ್ದು. ಇದಕ್ಕೆ ಬಳೆ ಎಲ್ಲ ಕಟ್ಟಿಟ್ಟಾಯಿತು. ಈಗ ಗೆಜ್ಜೆ ವಸ್ತ್ರ ರೆಡಿ ಮಾಡ್ಕೊತಿದ್ದೀವಿ. ಇದೆಲ್ಲ ನಮ್ಮ ಮನೆಯಲ್ಲಿ ಅವಾಗಿಂದನೂ ಅಮ್ಮ ನಮ್ಮ ಕೈಯಲ್ಲೇ ಮಾಡಿಸ್ತಿದ್ರು. ಇದೆಲ್ಲ ಚೆನ್ನಾಗಿರುತ್ತೆ ಮನೆಯಲ್ಲಿ ಪೂಜೆಗೆ ನಾವೇ ಕೈಯಲ್ಲಿ ಮಾಡೋದು. ಹಾಗೆ ಈ ಭೀಮನಮೋಸೆ ಪೂಜೆನಲ್ಲಿ ಹೇಗೆ ಅಂತಂದರೆ ಅದಕ್ಕೆ ಕರ್ಜಿಕಾಯಿ ಮಾಡಬೇಕು. ವ್ರತ ಮಾಡೋರು ಎಷ್ಟು ವರ್ಷ ಮಾಡಿರ್ತಾರೋ ಅಷ್ಟು ವರ್ಷಕ್ಕೆ ಒಂದೊಂದು ವರ್ಷಕ್ಕೆ ಒಂದೊಂದು ಕರ್ಜಿಕಾಯಿನ ಹೆಚ್ಚಿಸ್ಕೊಂಡು ಉದ್ಯಾಪನೆ ಟೈಮಲ್ಲಿ ಕೊಡಬೇಕಾಗುತ್ತೆ. ಕೆಲವರು 5ನೇ ವರ್ಷದಲ್ಲಿ ಉದ್ಯಾಪನೆ ಮಾಡಿದರೆ 5 ಕರ್ಜಿಕಾಯಿ. ನಂದಿದು 9ನೇ ವರ್ಷದಲ್ಲಿ ಮಾಡ್ತಿರೋದ್ರಿಂದ ಪ್ರತಿಯೊಬ್ಬರಿಗೂ ಕುಂಕುಮಕ್ಕೆ 9 ಕರ್ಜಿಕಾಯಿ ಕೊಡಬೇಕಾಗಿತ್ತು. ಇದೆಲ್ಲ ಮಡಿಯಾಗೆ ಮಾಡ್ಕೊಳ್ಬೇಕು. ಯಾರು ಅದನ್ನು ಮುಟ್ಟಿ ತಿನ್ನೋದು ಮಧ್ಯೆ ಆ ಥರ ಎಲ್ಲ ಮಾಡಬಾರ್ದು. ಮಡಿಯಾಗೇ ಮಾಡಿಟ್ಕೊಂಡು ಎಲ್ಲ ಹಿಂದಿನ ದಿನವೇ ರೆಡಿ ಮಾಡಿ ಇಟ್ಕೊತಿದ್ದೀವಿ. ಪ್ಯಾಕಿಂಗ್ ಎಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ನನ್ನ ತಮ್ಮ, ಅತ್ತೆ, ನನ್ನ ತಂಗಿ ಎಲ್ಲರೂ ಸೇರ್ಕೊಂಡು ಮಾಡ್ತಾಯಿದ್ವಿ. ಎಲ್ಲ ನಾವು 9ನೇ ವರ್ಷದಲ್ಲಿ ಮಾಡ್ತಿರೋದ್ರಿಂದ 9 ಜನ ಮುತ್ತೈದೆಯರನ್ನ ಕರೆದು ನಾವು ಬಾಗಿನ ಕೊಡಬೇಕಾಗತ್ತೆ. ಪ್ರತಿಯೊಬ್ಬರಿಗೂ 9 ಕರ್ಜಿಕಾಯಿ ಕೂಡ ಕೊಡಬೇಕಾಗತ್ತೆ. ಸೊ ಹಿಂದಿನ ದಿನವೇ ಒಂದು 100-130 ಕರ್ಜಿಕಾಯಿನ ಆಲ್ಮೋಸ್ಟ್ ಬೇಯಿಸಿಟ್ಕೊಂಡ್ವಿ. ಅದಾದಮೇಲೆ ಕುಂಕುಮ ಕೊಡೋದಕ್ಕೆ ತೆಂಗಿನಕಾಯಿ ನಾರೆಲ್ಲ ಈ ಥರ ಎತ್ತಿಟ್ಕೊಂಡು ಅರಿಶಿನ ಎಲ್ಲ ಹಚ್ಚಿಟ್ಕೊಳ್ಬೇಕು. ಬರೀ ತೆಂಗಿನಕಾಯಿ ಕೊಡೋ ಹಾಗಿಲ್ಲ. ಇದು ಮುತ್ತೈದೆಯರು ಬಾಗಿನ ಕೊಡಬೇಕಾಗಿರೋದ್ರಿಂದ ಇದೇ ಥರನೇ ಕೊಡಬೇಕಾಗುತ್ತೆ. ಸೋಗ್ಲಿಗೆ ಎಲ್ಲರೂ ನಾವು ಪ್ರತಿ ವರ್ಷ ಏನಾದ್ರು ಬೇರೆ ಬೇರೆ ಕೊಡ್ತಾಯಿದ್ವಿ. ಈ ವರ್ಷ ಏನೋ ಐಡಿಯಾ ಬಂತು, ಇದನ್ನು ಕೊಟ್ಟರೆ ಇದು ನೆಕ್ಸ್ಟ್ ವರಮಹಾಲಕ್ಷ್ಮಿ ಯೂಸ್ ಆಗ್ಬೋದಲ್ವ ಅವ್ರಿಗೆ ಲಕ್ಷ್ಮಿ ಕೂಡ್ಸೋದಕ್ಕೆ ಅಂತ ಅನಿಸ್ತು. ಸೊ ಡಿಫ್ರೆಂಟಾಗೂ ಇರುತ್ತೆ, ಕೊಡೋದಕ್ಕೆ ಚೆನ್ನಾಗಿರುತ್ತೆ ಅನಿಸ್ತು. ಸೊ ಅದನ್ನು ತೊಗೊಂಬಂದು ಇಟ್ಕೊಂಡ್ವಿ. ಆ ಕಡೆ ಅಮ್ಮ ಅದೆಲ್ಲ ರೆಡಿ ಮಾಡ್ಕೊಳ್ಬೇಕಾದ್ರೆ ನಾನು ಈ ಕಡೆ ಪೂಜೆಗೆ ಬಂದು ರೆಡಿ ಮಾಡ್ಕೊತಿದ್ದೀನಿ. ಯೂಶ್ವಲಿ ನಾನು ಪೂಜೆ ಹಿಂದಿನ ದಿನವೇ ನೈಟೇ ಎಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ ಸ್ನಾನ ಮಾಡಿಕೊಂಡು. ಸೊ ದಟ್ ನಾವು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಚ್ಚುಕಟ್ಟಾಗಿ ಪೂಜೆ ಮಾಡ್ಬೋದು ಅಂತ. ಈಗ ನೀವು ನೋಡ್ತಿದ್ದೀರಾ, 2 ಪ್ಲೇಟ್ನಲ್ಲಿ ಅಕ್ಕಿ ತೆಗೆದಿಟ್ಕೊಳ್ಬೇಕು. ಒಂದು ಪ್ಲೇಟ್ನಲ್ಲಿ ಕಳಶ ಇಡಬೇಕು, ಇನ್ನೊಂದು ಪ್ಲೇಟ್ನಲ್ಲಿ ದೀಪ ಇಡಬೇಕು. ಜ್ಯೋತಿರ್ಭೀಮೇಶ್ವರ ವ್ರತ ಅಂದ್ರೆ ಹಾಗೆ ಒಂದು ಶಿವ ಮತ್ತು ಒಂದು ಪಾರ್ವತಿ ಸ್ವರೂಪನ ನಾವು ಪೂಜೆ ಮಾಡುವಂಥದ್ದು. ಕಳಶ ಬಂದು ಪಾರ್ವತಿ ರೂಪ ಆಗುತ್ತೆ, ದೀಪ ಬಂದು ಜ್ಯೋತಿರ್ಭೀಮ ಆಗುತ್ತೆ. ಅದನ್ನು 2 ಇಟ್ಟು ಪೂಜೆ ಮಾಡೋದೇ ವಿಶೇಷ. ಸೊ ನಾನು ಅದಕ್ಕೋಸ್ಕರನೇ ಈ ಥರ ರೆಡಿ ಮಾಡಿದ್ದೀನಿ. ನಮ್ಮ ಮನೆಯಲ್ಲಿ ಬೆಳ್ಳಿದೇನೆ ಇತ್ತು, ಸೊ ಅದನ್ನು ಇಟ್ಟಿದ್ದೀನಿ. ಇಲ್ಲದೇ ಇರೋರು ಇದೇ ಇಡಬೇಕು ಅಂತೇನಿಲ್ಲ. ಹಿತ್ತಾಳೆ ದೀಪನೂ ಬರುತ್ತೆ, ಮಾಮೂಲಿ ಹಿತ್ತಾಳೆ ದೀಪನೂ ಬರುತ್ತೆ. ಹಾಗೆ ಅದ್ರ ಜೊತೆಗೆ ನೀವು ರೆಗ್ಯುಲರಾಗಿ ಏನು ಚೊಂಬು ಇಡ್ತೀರಾ, ಹಿತ್ತಾಳೆದು ಅಥವಾ ತಾಮ್ರದ ಚೊಂಬು, ಅದನ್ನೇ ಇಟ್ಟು ಕೂಡ ಪೂಜೆ ಮಾಡ್ಬೋದು. ಬಟ್ ಅದು ಒಂದು ಪಾರ್ವತಿ ಮತ್ತು ಒಂದು ಈಶ್ವರ ಅನ್ನೋ ರೂಪದಲ್ಲಿ ನಾವಿಟ್ಟು ಪೂಜೆ ಮಾಡೋದು ಇದರದ್ದು ವಿಶೇಷ. ಏನೇನು ಪೂಜೆ ವ್ರತ ಮಾಡೋಕ್ಕೂ ಮುಂಚೆ ಮೊದಲನೇದಾಗಿ ಗಣೇಶನಿಗೆ ಪೂಜೆ ಮಾಡಬೇಕಾಗುತ್ತೆ. ಸೊ ಗಣೇಶನ ಕೂಡ ಅಲ್ಲಿ ಸ್ಥಾಪನೆ ಮಾಡ್ಕೊಳ್ಳಿ. ನಾನಿದೆಲ್ಲ ಪ್ರಿಪ್ರೇಷನ್ ಮಾಡಬೇಕಾದ್ರೆ ನನ್ನ ಮಕ್ಕಳು ಬಂದು ಫುಲ್ ಡಿಸ್ಟರ್ಬ್ ಮಾಡ್ತಾಯಿದ್ರು. ಏನು ಮಾಡ್ತಿದ್ದೀರಾ ಅಂತ. ಇಬ್ಬರಿಗೂ ಭಾಳ ಕ್ಯೂರಿಯಾಸಿಟಿ. ಒಳಗಡೆ ಬಂದು ಫುಲ್ಲು ಲೂಟಿ ಮಾಡ್ತಿದ್ರು. ಅವ್ರನ್ನ ಕಡೆ ಕಳಿಸಿ ಮತ್ತೆ ಕಂಟಿನ್ಯೂ ಮಾಡಿದೆ. ನಾವಾಗಲೇ ಮಾಡಿಟ್ಕೊಂಡಿದ್ವಲ್ಲ ಗೆಜ್ಜೆ ವಸ್ತ್ರ. ನೀವೇನೇ ವ್ರತ ಪೂಜೆ ಮಾಡಿದ್ರು ದೇವರಿಗೆ ಗೆಜ್ಜೆ ವಸ್ತ್ರ ಹಾಕೋದು ತುಂಬ ಶ್ರೇಷ್ಠ. ಅದನ್ನು ಎಷ್ಟು ಗೆಜ್ಜೆಗಳು ತೊಗೊತೀರ ಅನ್ನೋದು ಬರುತ್ತೆ. 16 ಗೆಜ್ಜೆ, 32 ಗೆಜ್ಜೆ ಈ ಥರ ಬರುತ್ತೆ. ಆ ಥರನೇ ಎಣಿಸ್ಕೊಂಡು ಹಾಕ್ಕೊಳ್ಳಿ. ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ನೀಟಾಗಿ ಅರಿಶಿನ, ಕುಂಕುಮ, ವಿಭೂತಿ, ಗಂಧ ಎಲ್ಲನೂ ಹಾಕಿ ಅಲಂಕಾರ ಮಾಡಿಟ್ಕೊಳ್ಳಿ ದೇವರಿಗೆ.
ತುಂಬ ಅದ್ಧೂರಿಯಾಗಿ ಮಾಡಬೇಕು ಅಂತೇನಿಲ್ಲ, ಶಾಸ್ತ್ರೋಕ್ತವಾಗಿ ಮಾಡಿದರೆ ಆಯಿತು. ಈ ಜ್ಯೋತಿರ್ಭೀಮೇಶ್ವರ ಪೂಜೆಯಲ್ಲಿ ಇನ್ನೊಂದು ವಿಶೇಷ ಅಂತಂದರೆ, ಈಗ ನಾನು ಮಾಡ್ತಿದ್ದೀನಲ್ಲ ಆ ಥರ ಸೂತ್ರ ಕಟ್ಟಬೇಕು. ದೀಪಕ್ಕೂ ಕಳಶಕ್ಕೂ 16 ಎಳೆ ದಾರ ತಗೊಂಡು ಸೂತ್ರ ಕಟ್ಟಿ ಅದಕ್ಕೆ ಅರ್ಶಿಣದ ಕೊಂಬನ್ನ ಮಾಂಗಲ್ಯಾಗಿ ಕಟ್ಟಬೇಕಾಗತ್ತೆ. ಅದಾದಮೇಲಿಂದ ನಿಮ್ಮ ಮನೆಯಲ್ಲಿ ನಿಮ್ಮದು ಯಾವುದಾದ್ರೂ ಸರಿ ಒಡವೆ ಇಂಥದ್ದೇ ಅಂತೇನಿಲ್ಲ, ಯಾವುದಾದ್ರೂ ಒಂದು ಒಡವೆನ ದೇವಿಗೆ ಅಲಂಕಾರ ರೂಪವಾಗಿ ಹಾಕಬೇಕು. ಈಗ ನಾನು ಹಾಕಿರೋದು ಎರಡೂ ನಾನೇ ಹ್ಯಾಂಡ್ಮೇಡ್ ಜ್ಯುವೆಲ್ರಿ, ನಾನೇ ಓನಾಗಿ ಮಾಡಿರುವಂಥದ್ದು. ಸೊ ನನ್ನದು ಹ್ಯಾಂಡ್ಮೇಡ್ ಜ್ಯುವೆಲ್ರೀಸ್ ಮಾಡ್ತೀನಿ. ಅದೆಲ್ಲ ಶಕ್ತಿ ಐನೂರು ಅಂತ ಇನ್ಸ್ಟಾಗ್ರಾಮ್ ಪೇಜ್ ನಾನು ಲಿಂಕ್ ಕೊಟ್ಟಿರ್ತೀನಿ, ಅದರಲ್ಲಿ ಕ್ಲಿಕ್ ಮಾಡಿ ಮಾಡಿರೋದೆಲ್ಲ ನನ್ನ ಅಪ್ಡೇಟ್ಸ್ ಅದರಲ್ಲಿರುತ್ತೆ. ಅದಾದಮೇಲೆ ಆರತಿಗೆ ಪಂಚಾರತಿ, ಏಕಾರತಿ ಇದೆಲ್ಲ ನೀವು ನೋಡಿರ್ತೀರ. ಇದನ್ನು ರೆಡಿ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಕೈಗೆ ಕಟ್ಟೋದಕ್ಕೆ ದಾರ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಕಂಕಣ, ನೀವೆಷ್ಟು ಜನಕ್ಕೆ ಮುತ್ತೈದೆಯರಿಗೆ ಕುಂಕುಮ ಕೊಡ್ತಿದ್ದೀರಾ ಅವರಿಗೂ ಮತ್ತು ಪೂಜೆ ಮಾಡೋರು ನಮಗೂ ಕೂಡ ಇದೆಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕು. ಈ ಥರ ಇದನ್ನು ಅಷ್ಟೇ 9 ಎಳೆ ದಾರ ತೊಗೊಂಡು ಅದರಲ್ಲಿ 9 ಗಂಟು ಹಾಕಿ ಅದರಲ್ಲಿ ಮಧ್ಯ ಹೂವು ಹಾಕಿ ಕಟ್ಟಿಡಬೇಕಾಗುತ್ತೆ. ಇದಿಷ್ಟು ಪ್ರಿಪ್ರೇಷನ್ ಆದಮೇಲಿಂದ ಈ ಕಡೆ ನಾನು ಸೋಗ್ಲಿಗೆ ರೆಡಿ ಮಾಡ್ಕೊತಿದ್ದೀನಿ ಅಮ್ಮನ ಜೊತೆ ಸೇರಿಕೊಂಡು. ಅದು ತಾವರೆ ಬಟ್ಲೆ ಅಂತ ಇದ್ದೀವಿ, ಅದಕ್ಕೆ ಅರಿಶಿನ, ಕುಂಕುಮ, ಹೆಸರುಬೇಳೆ, ಕಡಲೆಬೇಳೆ, ತೆಂಗಿನಕಾಯಿ, ಬಳೆ ಮತ್ತು 5 ಥರ ಹಣ್ಣುಗಳು, ನಿಮ್ಗೆ ಯಾವುದು ಅಫೋರ್ಡಬಲಾಗಿ ಸಿಗುತ್ತೆ ಆ ಥರ 5 ಥರ ಹಣ್ಣುಗಳು ಹಾಕಬೇಕು ಮತ್ತು ಅರಿಶಿನ ಕುಂಕುಮ ಇಡಬೇಕು. ಹಾಗೆಯೇ ಈ ಜ್ಯೋತಿರ್ಭೀಮೇಶ್ವರ ವ್ರತ ಸಂಪೂರ್ಣ ಆಗಿ ಉದ್ಯಾಪನೆ ಮಾಡೋ ಟೈಮಲ್ಲಿ ದೀಪಗಳನ್ನ ಕೊಡಬೇಕಾಗುತ್ತೆ. ಅದು ವೀಡಿಯೋನಲ್ಲಿ ನಾನು ತೋರಿಸಿದ್ದೀನಿ ನೋಡಿ. ದೀಪಗಳು ಪುಟ್ಟ ದೀಪ ನಿಮ್ಮ ಶಕ್ತಿ ಅನುಸಾರವಾಗಿ, ಕೆಲವರು ಬೆಳ್ಳಿ ಕೊಡ್ತಾರೆ, ಕೆಲವರು ಜರ್ಮನ್ ಸಿಲ್ವರ್ ಕೊಡ್ತಾರೆ, ಕೆಲವರು ಮಾಮೂಲಿ ಹಿತ್ತಾಳೆದು ಕೊಡ್ತಾರೆ. ನಿಮ್ಮ ಶಕ್ತಿ ಅನುಸಾರವಾಗಿ ಯಾವ್ದು ಬೇಕಾದ್ರೂ ಕೊಡ್ಬೋದು. ಇದಿಷ್ಟನ್ನು ಸೋಗ್ಲಿಗೂ ರೆಡಿ ಮಾಡಿ ಪೂಜೆಗೂ ರೆಡಿ ಮಾಡಿ ನಾನು ಪ್ರಿಪ್ರೇಷನ್ ಅಂತ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಹೂವು ಏನೂ ಧರಿಸಿಲ್ಲ ನಾನು. ಇದೆಲ್ಲ ಮುಗಿಸೋ ಅಷ್ಟರಲ್ಲೇ 12:30 ರಾತ್ರಿ ಆಯಿತು. ಸೊ ಊಟ ಎಲ್ಲ ಆದಮೇಲೆ ಸ್ನಾನ ಮಾಡಿಕೊಂಡು ನೀಟಾಗಿ ನಾನು ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಜ್ಯೋತಿರ್ಭೀಮೇಶ್ವರ ಪುಸ್ತಕನೂ ಇಟ್ಕೊಳ್ಳಿ, ಮತ್ತು ನೀವು ಸೋಗ್ಲಿಗೆ ಏನೆಲ್ಲ ಇಟ್ಟಿರ್ತೀರ ಬೇರೆ ಮುತ್ತೈದೆಯರಿಗೆ ಕೊಡೋದಕ್ಕೆ ಅದೇ ಥರದೇ ಒಂದು ಸೆಟ್ಟು ಪಾರ್ವತಿ ದೇವಿಗೂ ಕೂಡ ನೀವು ಇಡಬೇಕಾಗುತ್ತೆ ದೇವ್ರ ಮುಂದೆ. ಸೊ ಇದಿಷ್ಟೂ ನಮಗೆ ಜ್ಯೋತಿರ್ಭೀಮೇಶ್ವರ ಪೂಜೆಗೆ ಬೇಕಿರುವಂಥ ಮೆಟೀರಿಯಲ್ಸ್ ನಾನು ಕಂಪ್ಲೀಟು ಪ್ರಿಪ್ರೇಷನ್ ವಿಡಿಯೋಸ್ ಹಾಕಿದ್ದೀನಿ. ನಾಳೆಗೆ ಪೂಜೆ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ತೀನಿ. ನಮ್ಮ ಮನೆಯಲ್ಲಿ ನಾನಿಷ್ಟು ವರ್ಷ ಹೇಗೆ ಮಾಡ್ಕೊಂಡು ಬಂದಿದ್ದೀನಿ, ನನಗೆಷ್ಟು ತಿಳಿದಿದೆ ಅದನ್ನು ನಾನು ಈ ವಿಡಿಯೋ ಮುಖಾಂತರ ತಿಳಿಸೋ ಪ್ರಯತ್ನ ಮಾಡ್ತಿದ್ದೀನಿ. ಇದರಲ್ಲಿ ಏನಾದರೂ ತಪ್ಪು ದೋಷಗಳಿದ್ರೆ ದಯವಿಟ್ಟು ಕ್ಷಮಿಸಿ. ಈ ವಿಡಿಯೋ ನಿಮಗೆ ಯಾರೆಲ್ಲ ಹೊಸದಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ ಅವ್ರಿಗೆ ಹೆಲ್ಪ್ ಆಗ್ಬೋದು ಅನ್ನೋ ಉದ್ದೇಶದಿಂದ ಮಾಡಿರೋವಂಥದ್ದು. ಸೊ ನಮ್ಮ ಮನೆಯಲ್ಲಿ ಮಾಡೋದನ್ನು ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೀನಿ. ನೆಕ್ಸ್ಟು ಪೂಜೆ ಹೇಗೆ ಮಾಡಿದೆ ಅಂತ ಅನ್ನೋ ವಿಡಿಯೋನ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಇದಿಷ್ಟು ಪ್ರಿಪ್ರೇಷನ್ ವಿಡಿಯೋ ಆಗಿತ್ತು. ಸೊ ಇದೇ ರೀತಿ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.